ಸ್ವತಃ ಪೌರಾಯುಕ್ತೆ ಅಮೃತಾ ಗೌಡ ಅವರು ನಮ್ಮ ಜೊತೆ ಫೋನ್ ಸಂಪರ್ಕಿಸಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ಲಾಸ್ಟ್ ಟೈಮ್ ನಿಮ್ ಜೊತೆಗೆ ಮಾತಾಡುವಾಗ ಯಾವಾಗ ಬಂಧನ ಆಗುತ್ತೆ, ಯಾಕೆ ಬಂಧನ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಫೈನಲಿ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಿದ್ದಾರೆ ಮೇಡಮ್. ರಿಪಬ್ಲಿಕರಣಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಸರ್, ಅದೇ ಅವರು ನಿಮ್ಮ ರಿಪೋರ್ಟರ್ ಹೇಳ್ತಾಗ್ಲೇ ಸರ್ ನನಗೂ ಗೊತ್ತಾಗಿತ್ತು ಈಗ. ಸೊ ಯಾ ಫೈನಲಿ ಪೊಲೀಸ್ ಪೀಪಲ್ ಹ್ಯಾವ್ ಬೀನ್ ಸಕ್ಸಸ್ಫುಲ್ ಇನ್ ದಿಸ್ ಅಂಡ್ ಐ ಕಂಗ್ರಾಚುಲೇಟ್ ದೆಮ್ ಸರ್. ನಿಮಗೆ ಎಲ್ಲಾದ್ರೂ ಬೇಸರ ಅಥವಾ ಅನುಮಾನ ಇತ್ತ ಎಲ್ಲಿ ಈ ಕೇಸ್ ಮುಚ್ಚಿ ಹಾಕ್ಬಿಡ್ತಾರೋ ಅಂತ? ಇಲ್ಲ ಸರ್, ನಮ್ಗೆ ನಮ್ ಪೊಲೀಸ್ ಅವ್ರ ಮೇಲೆ 100% ನಂಬಿಕೆ ಇತ್ತು. ಅವರು ವಿಲ್ ಬಿ ಸಕ್ಸಸ್ಫುಲ್ ಅಂತ. ಸೊ ಯಾ ಫೈನಲಿ ಸಕ್ಸಸ್ಫುಲ್ ಸರ್. ಏನ್ ಹೇಳಕ್ ಬಯಸ್ತೀರಿ ಮೇಡಮ್ ಈಗ ಬಂಧನ ಆಗಿರುವಂತದ್ದು? ಸರ್, ಐ ಮೀನ್ ಅದು ಕೋರ್ಟಲ್ಲಿ ಅವ್ರು ಏನ್ ನೆಕ್ಸ್ಟ್ ಪ್ರೋಸೆಸ್ ತಗೋತಾರೆ, ಅದೇ ಅದು ಏನಾಗುತ್ತೆ ಅದು ಪ್ರೋಸೆಸ್ ಪ್ರಕಾರ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್. ಈಗ ಪ್ರೊಸೆಸ್ ಪ್ರಕಾರ ಈತನನ್ನ ಬಂಧಿಸಿ ಮುಂದೆ ಸ್ವಲ್ಪ ದಿನ ಕಳೆದ ಮೇಲೆ ಮತ್ತೆ ರಾಜಾರೋಷವಾಗಿ ಆಚೆ ಓಡಾಡ್ಕೊಂಡಿರೋದು, ಈ ರೀತಿ ಹಲವು ಕೇಸ್ಗಳನ್ನ ನಾವು ನೋಡಿದೀವಿ ಮೇಡಮ್. ಆ ರೀತಿ ಇದು ಕೂಡ ಆದ್ರೆ ನೀವು ಇದನ್ನ ಪ್ರಶ್ನೆ ಮಾಡ್ತೀರಾ ಹೇಗೆ? ಸರ್, ಅದು ಅವರಿಗೆ ಏನ್ ಲೀಗಲ್ ಆಗಿ ಅವ್ರಿಗೆ ರೈಟ್ಸ್ ಇದೆ, ಅದು ಅಂದ್ರೆ ಅವ್ರಿಗೆ ಲೀಗಲ್ ಕೋರ್ಟ್ ಇಂದ ಅವ್ರಿಗೆ ಬೇಲ್ ಸಿಗೋದು ಆತರ ಆದ್ರೆ ಅದು ಅವ್ರ ರೈಟ್ಸ್ ಸರ್. ಸೊ ಅದು ಅವ್ರಿಗಿರೋ ಸ್ವಾತಂತ್ರ್ಯ ಅವ್ರು ಯೂಸ್ ಮಾಡ್ಕೊಂತಾರೆ. ಸೊ ಎಸ್, ಬಟ್ ಕೋರ್ಟ್ ಅಲ್ಲಿ ಕೇಸ್ ನಡೆಯುತ್ತೆ. ಸೊ ಲೆಟ್ ಟೇಕ್ ದ ಲೀಗಲ್ ಪ್ರೊಸೆಸ್ ಸರ್. ಅಲ್ಲ, ನಾನು ಲೀಗಲ್ ಆಸ್ಪೆಕ್ಟ್ ಅನ್ನೋದಕ್ಕಿಂತ ಈಗ ಇವರಿಗೆ ಜಾಮೀನು ಮತ್ತೊಂದು ಆಪ್ಷನ್ಸ್ ಇರುತ್ತೆ. ಬಟ್ ಆ ರೀತಿ ಈ ಬೆಳವಣಿಗೆ ಇಲ್ಲೇ ಕ್ಲೋಸ್ ಆಗುವಂತ ಲಕ್ಷಣಗಳು ಗೋಚರಿಸ್ತಾ ಇದೆ ಅಂತ ತಮಗೇನಾದ್ರೂ ಗೊತ್ತಾದ್ರೆ ನೀವು ಈ ಇಶ್ಯೂನ ರೇಸ್ ಮಾಡ್ತೀರಾ ಹೇಗೆ ಅಂತ? ಹಂಗೇನ್ ಆಗಲ್ಲ ಅನ್ಕೊಂತೀನಿ ಸರ್. ಐ ಮೀನ್ ಇಟ್ ವಿಲ್ ಫಾಲೋ ದ ಡ್ಯೂ ಪ್ರೋಸೆಸ್ ಅಂತಾನೆ ಅನ್ಕೊಂಡಿದೀನಿ ಸರ್. ಯಾಕೆ ಇಷ್ಟು ದಿನ ಬೇಕಾಯಿತು ಮೇಡಮ್ ಅರೆಸ್ಟ್ ಮಾಡೋದಕ್ಕೆ ಅನ್ನುವಂತ ಪ್ರಶ್ನೆಯೂ ಇದೆ ಸರ್. ಫೈನಲಿ ದೇ ಆರ್ ಸಕ್ಸಸ್ಫುಲ್. ಅವ್ರು ಕೊನೆಗೂ ಮಾಡಿದ್ದಾರೆ. ಸೊ ಐ ಜಸ್ಟ್ ಕಂಗ್ರಾಚುಲೇಟ್ ದೆಮ್ ಸರ್. ನಿಮಗೆ ಅನಿಸುತ್ತಾ ಈಗ 8 ದಿನ ಆಯ್ತು, 9 ದಿನ ಆಯ್ತು, 10 ದಿನ ಆಯ್ತು, ಇನ್ನೂ ಅರೆಸ್ಟ್ ಆಗಕ್ ಆಗ್ತಾ ಇಲ್ಲ, ಹಾಗಿದ್ರೆ ಇದನ್ನು ಎಲ್ಲಿ ಕ್ಲೋಸ್ ಮಾಡ್ಬಿಡ್ತಾರೋ ಏನ್ ಕತೆನೋ? ಪೌರ ಕಾರ್ಮಿಕರು ನಿಮ್ ಜೊತೆಗೆ ನಿಂತರು, ಆ ಟೈಮ್ನಲ್ಲಿ ಒಂದು ಭರವಸೆ ನಿಮ್ಮಲ್ಲಿ ಇತ್ತು. ಆದ್ರೆ ಗೃಹ ಸಚಿವರು ಮಾತಾಡೋದು, ಆಮೇಲೆ ಸಚಿವ ಮುನಿಯಪ್ಪ ಅವರು ಮಾತಾಡೋದನ್ನ ನೋಡಿದಾಗ ಎಲ್ಲೋ ಇದು 10ರಲ್ಲಿ 11 ಆಗುತ್ತೆ ಅಂತ ಏನಾದ್ರೂ ನಿಮಗೆ ಆ ರೀತಿಯ ಭಾವನೆ ಬಂದಿತ್ತಾ ಹೇಗೆ? ಇಲ್ಲ ಸರ್, ನಮ್ ಪೊಲೀಸ್ ಅವರು ದೇವರ್ ಪುಟಿಂಗ್ ದೇರ್ ಹಾನೆಸ್ಟ್ ಎಫರ್ಟ್ಸ್. ಸೊ ನನಗೆ ನಂಬಿಕೆ ಇತ್ತು ಸರ್. 1-2 ದಿನ ಡಿಲೇ ಆಗ್ಬೋದು, ಬಟ್ ಅವರು ಇದರಲ್ಲಿ ಸಕ್ಸಸ್ಫುಲ್ ಆಗೇ ಆಗ್ತಾರೆ ಅನ್ನೋ ನಂಬಿಕೆ ಇತ್ತು ಸರ್. ಅವ್ರ ಜೊತೆ ನಾನು ಮಾತಾಡಿದಾಗೆಲ್ಲ ಐ ಕುಡ್ ಸೆನ್ಸ್ ದೇರ್ ಹಾನೆಸ್ಟ್ ಎಫರ್ಟ್ಸ್. ಮೇಡಮ್, ನೀವು ಕಂಪ್ಲೇಂಟ್ ಕೊಟ್ಟ ಮೇಲೆ ನಿಮಗೆ ಬೆದರಿಕೆ ಹಾಕುವಂತ ವಿಚಾರಗಳು ಕೇಳ್ಪಟ್ವಿ ನಾವು. ಬೆದರಿಕೆ ಹಾಕಿದ್ರಂತೆ, ನಿಮ್ಗೆ ಆಸಿಡ್ ಹಾಕ್ಬಿಡ್ತೀವಿ, ಹಾಗೆ ಹೀಗೆ ಅಂತ ಹೆದರಿಸಿದ್ರು ಅಂತ ಕೇಳ್ಪಟ್ವಿ. ಅದ್ರ ಬಗ್ಗೆ ನೀವೇ ಒಂದು ಕ್ಲಾರಿಟಿ ಕೊಡ್ಬೋದಾ? ಹಲೋ ಸರ್, ಆ ಲೆಟರ್ ಬಂದಿತ್ತು ನಿಜ, ಎಚ್ಚರಿಕೆ ಪತ್ರ ಅಂತ ಬಂದಿತ್ತು ನಿಜ. ಅದ್ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿ ಅವ್ರ ಪರ್ಮಿಷನ್ ತಕೊಂಡು ನಾನು ಅದನ್ನ ಒಂದು FIR ಮಾಡ್ತಿದ್ದೀವಿ ಸರ್. ಅಮೃತಗೌಡ ಅವರೇ, ನಾಗೇಂದ್ರ ಬಾಬು ಮಾತಾಡ್ತೇನೆ. ನಿಮ್ಗೆ ಡೇ 1 ಇಂದ ನಾವು ಮಾತಾಡ್ತಾ ಬರ್ತಾ ಇದ್ವಿ. ನಿಮ್ಗೆ ಈ ವಿಚಾರವಾಗಿ ಧಮಕಿ ಕೂಡ, ಒಂದು ಪೋಸ್ಟ್ ಅಲ್ಲಿ ಕೂಡ ನಿಮ್ಗೆ ಆಸಿಡ್ ಹಾಕಬಹುದು ಅಂತೇಳಿ ಒಂದು ಎಚ್ಚರಿಕೆ ಸಂದೇಶ ಬಂತು, ಪೋಸ್ಟ್ ಬಂತು. ನಿಮ್ಮ ಕಚೇರಿಗೆ ಬಂದು ಪೊಲೀಸರು ಬಂದು ಮಹಜರನ್ನ ಮಾಡ್ಕೊಂಡು ಹೋಗಿದ್ರು. ಸಾಕಷ್ಟು ಬೆಳವಣಿಗೆ ಆಗಿತ್ತು. ಆದ್ರೆ ನೀವು ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದಿದ್ರೆ ಈ ಕೇಸ್ ಅಲ್ಲಿಗೆ ಮುಚ್ಚೋಗ್ತಾ ಇತ್ತು. ಇದು ಮೊದಲೇನಲ್ಲ, ರಾಜೀವ್ ಗೌಡ ಅವರು ನಿಮಗೆ ಧಮಕಿ ಹಾಕಿರೋದು ಇದು ಮೊದಲೇನಲ್ಲ. ಈ ಹಿಂದೆನೂ ಕೂಡ ಅವನು ನಿಮ್ಗೆ ಧಮಕಿ ಕೂಡ ಹಾಕಿದ್ದ. ಆಗ ಸುಮ್ಮನಾಗಿದ್ರಿ, ಈಗ ಧೈರ್ಯ ಮಾಡಿ ಕಂಪ್ಲೇಂಟ್ ಅನ್ನ ಕೊಟ್ರಿ. ನಿಮ್ಗೆ ಈ ಬಾರಿ ಕಂಪ್ಲೇಂಟ್ ಕೊಡಬೇಕು ಅಂತ ಯಾಕೆ ಅನಿಸ್ತು? ಜೊತೆಗೆ ನಿಮ್ಗೆ ಕಂಪ್ಲೇಂಟ್ ಕೊಡುವ ಸಂದರ್ಭದಲ್ಲಿ ಯಾರೆಲ್ಲ ಸಾಥ್ ಕೊಟ್ಟರು, ನಿಮ್ ಜೊತೆಗೆ ನಾವಿದ್ದೀವಿ ಅಂತೇಳಿ? ಸರ್, ಅದು ಲಾಸ್ಟ್ ಟೈಮೇ ಕಂಪ್ಲೇಂಟ್ ಅದು ಇದೇ ತರ ಆದಾಗ ನಮಗೆ ಅಂದ್ರೆ ನಮ್ ಕೆಲಸ ಕಡ್ಡಿ ಆದ್ರೆ ಕಂಪ್ಲೇಂಟ್ ಕೊಡಿ ಅಂತ ನಮ್ಗದು ಇನ್ಸ್ಟ್ರಕ್ಷನ್ಸ್ ಇತ್ತು ಸರ್. ಬಟ್ ನಾವದು ಕಂಪ್ಲೇಂಟ್ ಕೊಟ್ಟು ಅದು ಇಶ್ಯೂ ಆಗೋದು ಬೇಡ, ಫಂಕ್ಷನ್ ಇದೆ, ಇದು ಮುಗಿಲಿ ಅಂತ ಅಂದ್ಬಿಟ್ಟು ನಾವ್ ಅದನ್ನ ಪೊಲೀಸ್ ಸಪೋರ್ಟ್ ತಗೊಂಡು ಕ್ಲಿಯರ್ ಮಾಡಿಸ್ಕೊಂಡು ಸುಮ್ಮನೆ ಆಗ್ಬಿಟ್ವಿ ಸರ್. ಬಟ್ ಈ ಸರಿ ಹಂಗೆ ಆಗಿದ್ರಿಂದ ಅಂಡ್ ಎಲ್ಲರನ್ನೂ ಬೈದಿದ್ರಿಂದ ವಿ ಥಾಟ್ ಲೈಕ್ ಐ ಮೀನ್ ಇನಫ್ ಇಸ್ ಇನಫ್, ಈ ಸರಿ ವಿ ವಿಲ್ ಪುಟ್ ಅ ಕಂಪ್ಲೇಂಟ್ ಅಂತ ಅಂದ್ಬಿಟ್ಟು ನಾವು ನಮ್ಮ ಮೇಲಾಧಿಕಾರಿಗಳಿಗೆ ಫಸ್ಟ್ ತಿಳಿಸಿ ಅವ್ರಿಗೆಲ್ಲ ಗೊತ್ತಾಗಿ ತದನಂತರ ಆಮೇಲೆ ನಾವು ಡಿಸಿಷನ್ ತಗೊಂಡು ವಿ ಫೈಲ್ಡ್ ಅ ಕೇಸ್ ಸರ್. ಓಕೆ ಮೇಡಮ್, ನೀವು ಮೊನ್ನೆ ಮಾತಾಡ್ಬೇಕಾದ್ರೆ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳಿದೆ.
ಪೊಲೀಸರು ಏನಾದ್ರು ನಿಮಗೆ ಅಪ್ಡೇಟ್ ಕೊಡ್ತಿದಾರಾ ಈ ವಿಚಾರವಾಗಿ ಅಂತ ನೀವು ಹೇಳಿದ್ರಿ? ಇಲ್ಲ, ಆದಷ್ಟು ಬೇಗ ಪೊಲೀಸ್ನವರು ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ರಿ. ಆದ್ರೂ 14 ದಿನ ಆಯ್ತು ಆತನನ್ನ ಹುಡ್ಕೋದಕ್ಕೆ, ಆತನನ್ನ ಪತ್ತೆ ಹಚ್ಚೋದಕ್ಕೆ. ಕೊನೆಗೂ ಕೂಡ ಆತ ಅರೆಸ್ಟ್ ಆಗಿದ್ದಾನೆ ಅನ್ನೋ ಮಾಹಿತಿ ಇದೆ, ಅಧಿಕೃತವಾಗಿ ಅನೌನ್ಸ್ ಆಗಬೇಕು. ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಎಷ್ಟು ವಿಶ್ವಾಸ ಇತ್ತು? ಸರ್ ಅವ್ರು ನಾನು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ವೈಲ್ ನಾವು ಡಾಕ್ಯುಮೆಂಟ್ ವೈಲ್ ವಿ ವರ್ ಸಪೋರ್ಟಿಂಗ್ ದೆಮ್, ಅವರು ಇನ್ವೆಸ್ಟಿಗೇಷನ್ ಗೆ ಸಪೋರ್ಟ್ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಏನಾದ್ರು ಕೇಳಿದ್ರೆ ನಾವು ಕೊಡುವಾಗ ವಿ ಕುಡ್ ಸಿ ದೆಮ್ ಸ್ಟ್ರೆಸ್ಡ್ ಆಲ್ರೆಡಿ. ಅವರು ಪಾಪ ಇದರಲ್ಲಿ ಈ ಕಾರ್ಯದಲ್ಲೇ ಅವರು ಸ್ಟ್ರೆಸ್ ಔಟ್ ಆಗಿದ್ದು ನಮಗೆ ಗೊತ್ತಾಗ್ತಿತ್ತು ಸರ್. ವಿ ಡಿಡ್ಂಟ್ ವಾಂಟೆಡ್ ಟು ಪುಟ್ ಮೋರ್ ಪ್ರೆಷರ್ ಆನ್ ದೆಮ್, ಬಟ್ ಐ ಕುಡ್ ಸಿ ಅವ್ರ ಎಫರ್ಟ್ಸ್ ಅವ್ರು ಹಾಕ್ತಾ ಇದಾರೆ ಅಂತ. ಸೊ ಹಾಗಾಗಿ ನಾನು ಜಾಸ್ತಿ ಅವ್ರನ್ನೇನು ಕೇಳ್ತಿರ್ಲಿಲ್ಲ. ಅವ್ರು ಆಲ್ರೆಡಿ ಸ್ಟ್ರೆಸ್ ಔಟ್ ಇದ್ದಾರೆ. ಸೊ ಲೆಟ್ ಅಸ್ ಗಿವ್ ದೆಮ್ ದೇರ್ ಸ್ಪೇಸ್, ಅವರು ಮಾಡ್ತಾರೆ ಅಂತ ನಾನು ಸುಮ್ಮನಾಗ್ಬಿಟ್ಟೆ ಸರ್. ನಾನು ಅಷ್ಟೊಂದೇನು ಅವ್ರನ್ನ ಕೇಳಲಿಕ್ಕೆ ಹೋಗಿಲ್ಲ ಸರ್. ನೀವು ಕಂಪ್ಲೇಂಟ್ ಮಾಡಿದ ನಂತರ ಮತ್ತೆ ನಿಮಗೆ ಫೋನ್ಗಳ ಮೂಲಕನೋ ಅಥವಾ ಪತ್ರಗಳ ಮೂಲಕನೋ ಬೆದರಿಕೆ ಹಾಕುವಂತ ಕೆಲಸ ನೇರವಾಗಿ ರಾಜೀವ್ ಗೌಡ ಇಂದ ಆಯ್ತಾ? ಈ ಬಗ್ಗೆ ತಾವು ಈ ಎಲ್ಲಾ ವಿಚಾರಗಳನ್ನ ತಾವು ನೇರವಾಗಿಯೇ ಮಾತಾಡ್ತಾ ಇದ್ದೀರಿ. ಸೊ ಕಂಪ್ಲೇಂಟ್ ವಾಪಸ್ ತಗೊಳ್ಳೋದಕ್ಕೆ ಅಥವಾ ಈ ಕೇಸನ್ನ ಕಂಪ್ಲೀಟ್ ಆಗಿ ಶಾಂತಗೊಳಿಸೋದಕ್ಕೆ ಬೇರೆ ಬೇರೆಯವರಿಂದ ಏನಾದ್ರೂ ಪ್ರಯತ್ನಗಳಾದ್ವಾ? ಆ ಪ್ರಯತ್ನಗಳು ತಮ್ಮವರೆಗೂ ಬಂದ್ವಾ? ಇದ್ರ ಬಗ್ಗೆ ತಾವು ನೇರವಾಗಿ ಹೇಳೋದಕ್ಕೆ ಬಯಸಿದ್ರೆ. ಸರ್ ನಮ್ಗ ಅವರು ಸರ್ ಇಂದ ಏನ್ ನಮ್ಗ ಆತರ ಎಲ್ಲ ಬಂದಿಲ್ಲ ಸರ್. ಲೆಟ್ ಮಿ ಬಿ ವೆರಿ ಹಾನೆಸ್ಟ್, ಅವರಿಂದ ಹಂಗೆಲ್ಲ ಏನ್ ಬಂದಿಲ್ಲ. ಬಟ್ ಯಾವ್ದೋ ಒಂದು ಅನಾಮಧೇಯ ಪತ್ರ ಬಂತು. ಅದು ಐ ಡೋಂಟ್ ನೋ ವೆದರ್ ಇಟ್ ಇಸ್ ಫ್ರಮ್ ಸರ್ ಸೈಡ್ ಆರ್ ವಾಟ್ ಅಂತ, ಅಥವಾ ಬೇರೆ ಯಾರಾದ್ರೂ ಅದನ್ನ ಬೇಕಂತ ಮಾಡಿದಾರೋ ಏನೋ ನಮಗ್ ಗೊತ್ತಿಲ್ಲ ಸರ್. ಅದೊಂದು ಹೆಸರು ಇರ್ಲಿಲ್ಲ, ಏನು ಇರ್ಲಿಲ್ಲ. ಸೊ ವಿ ಕೆನಾಟ್ ಟೆಲ್ ಸರ್. ಅನ್ನೆಸೆಸರಿಲಿ ಐ ಡೋಂಟ್ ವಾಂಟ್ ಟು ಲೈಕ್ ಟೇಕ್ ಸರ್ಸ್ ನೇಮ್. So ಅದೇ ಸರ್, we still don't know. So when we don't know the truth, we don't. I mean, like it's. I feel it's not good to comment, sir. ಆ ಬೆದರಿಕೆ ಪತ್ರದಲ್ಲಿ ಏನಿತ್ತು ಅಮೃತ ಗೌಡ ಅವರೇ? ಸರ್ ಅದು ಅವ್ರು ಯಾರೋ ಒಬ್ರು ಕಾಂಗ್ರೆಸ್ ಅವ್ರದ್ದು, ಐ ಮೀನ್ ಲೈಕ್ ಅವ್ರ ಕಾರ್ಯಕರ್ತರದ್ದು ನೇಮ್ ತಗೊಂಡು, ಇಟ್ ವಾಸ್ ನಾಟ್ ವೆರಿ ಅಕ್ಯುರೇಟ್ ಆಗಿ ಏನು ಬರ್ದಿರ್ಲಿಲ್ಲ ಸರ್. ಅದ್ರಲ್ಲಿ ತುಂಬಾ ತಪ್ಪುಗಳಿತ್ತು, ಅದು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿತ್ತು. ಬಟ್ ಅದ್ರಲ್ಲಿ ಕೊನೆಯಲ್ಲಿ ಆಸಿಡ್ ಅನ್ನೋ ವರ್ಡ್ ಒಂದಿತ್ತು. ಸೊ ನಾವು ಅದನ್ನ ನೋಡಿ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡಿದ್ವಿ ಸರ್, ಹಿಂಗೆಲ್ಲ ಇದೆ ಅಂತ ಅಂದ್ಬಿಟ್ಟು ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಸರ್. ಇನ್ಫಾರ್ಮ್ ಮಾಡಿದ್ರ ಅಥವಾ ಈ ಪತ್ರದ ವಿಚಾರವಾಗಿ ಮತ್ತೊಂದು ಕಂಪ್ಲೇಂಟ್ ಏನಾದ್ರು ಕೊಟ್ರ? ಅಂದ್ರೆ ಫಸ್ಟ್ ಇನ್ಫಾರ್ಮ್ ಮಾಡಿದ್ವಿ, ತದನಂತರ ನಾವ್ ಅದನ್ನ ನಮ್ DC ಸರ್ಗೂ ಗಮನಕ್ಕೆ ತಂದು ಆಮೇಲೆ ನಾನು ಕಂಪ್ಲೇಂಟ್ ಮಾಡಿದೆ ಸರ್. ಮೇಲಾಧಿಕಾರಿಗಳಿಂದ ತಮಗೆ ಏನ್ ಸೂಚನೆ ಬಂತು ಈ ವಿಚಾರವಾಗಿ? ಸರ್ ನಾನು ಅವ್ರನ್ನ ಕೇಳಿದೆ, ಸರ್ ಹಿಂಗ್ ಲೆಟರ್ ಬಂದಿದೆ, ನಮ್ DC ಸರ್ ನಾನು ಕೇಳಿದೆ, ಸರ್ ಹಿಂಗ್ ಲೆಟರ್ ಬಂದಿದೆ, ವಿ ಆರ್ ಸ್ಕೇರ್ಡ್, ಸೊ ನಾವ್ ಇದನ್ನ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಓಕೆ ನಂತರ ನಾವು ಕಂಪ್ಲೇಂಟ್ ಕೊಟ್ವಿ ಸರ್. ಕಂಪ್ಲೇಂಟ್ ಕೊಟ್ಮೇಲೆ ಪೊಲೀಸರೇನಾದ್ರು ತಮ್ಮ ವಿಚಾರಣೆಗೆ ಬಂದ್ರು ಸರ್. ಅವ್ರು ಅದನ್ನ ಲೆಟರ್ ಕೂಡ ತಗೊಂಡು ಹೋಗಿದ್ದಾರೆ. ಅದು ಅವರು ದೇ ಟೋಲ್ಡ್ ದಟ್ ಅದು ಫರ್ದರ್ ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಎಸ್ ನಾಗೇಂದ್ರ ಬಾಬು ಕೇಳ್ತಾರೆ. ಓಕೆ, ಅಮೃತ ಗೌಡ ಅವರೇ, ನಾ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಿಮ್ಮ ಫ್ಯಾಮಿಲಿಯವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇದ್ ಬೇಕಿತ್ತ, ಯಾಕೆ ಈ ತರ ಮಾಡಿದೆ ಅಂತ ಏನಾದ್ರು ಆ ತರದ ಮಾತುಗಳೇನಾದ್ರು ಕೇಳ್ಬಂತ ಕುಟುಂಬದ ವತಿಯಿಂದ? ಸರ್ ಅವರು ನಮ್ಮ ಮನೆಯಲ್ಲಿ ಅಂದ್ರೆ ಲೈಕ್ ಆಸ್ ಎನಿ ಅದರ್ ಫ್ಯಾಮಿಲಿ, ನಮ್ಮ ತಂದೆ ಸೀನಿಯರ್ ಸಿಟಿಸನ್ ವಯಸ್ಸಾಗಿರೋದ್ರಿಂದ ಸ್ವಲ್ಪ ಹೆದರಿದ್ದು ನಿಜ ಸರ್. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಹೌದು ಅದು ಆಗಿತ್ತು. ಬಟ್ ಆಮೇಲೆ ವಿ ಥಾಟ್ ಲೈಕ್ ಇಲ್ಲ ಇದು ಆಗಿದೆ, ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಲೆಟ್ ಫಾಲೋ ದ ಪ್ರೋಸೆಸ್ ಅನ್ಕೊಂಡು ನಾವೇ ಧೈರ್ಯ ತಗೊಂಡಿದ್ದೀವಿ. ಅಮೃತ ಗೌಡ ಅವರೇ, ಈಗ ನೋಡಿ, ನೀವು ಒಬ್ರು KS ಅಧಿಕಾರಿ ಆಗಿದ್ದಂತವ್ರು. ನಾನು ಅವತ್ತು ಕೂಡ ಪ್ರಶ್ನೆ ಮಾಡಿದೆ, ನೀವು ಅಂದ್ಕೊಂಡಿರೋದು ಲಕ್ಷ ಲಕ್ಷ ಸಂಬಳವನ್ನ ತಗೋಬೋದಿತ್ತು, ಆದ್ರೆ ಅದೆಲ್ಲವನ್ನು ಕೂಡ ಬಿಟ್ಟು ನೀವು ಇಲ್ಲಿ KS ಆಗಿ ಬಂದಿದ್ದು. ಎಸ್ ಸರ್. ನೀವು ಇವತ್ತು ಕೊಟ್ಟಂತ ಸಂದೇಶ ಇಡೀ ರಾಜ್ಯದಲ್ಲಿ ಕೆಲಸ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತ ಪ್ರತಿಯೊಬ್ಬ ಮಹಿಳಾ ಅಧಿಕಾರಿಗೆ ಒಂದು ರೀತಿಯಲ್ಲಿ ಧೈರ್ಯ ಬಂದಂತಾಗಿದೆ ಅನ್ನೋದನ್ನ ಒಪ್ಕೊಳ್ತೀರಾ? ಸರ್ ನಮ್ದು ಎಕ್ಸಿಕ್ಯೂಟಿವ್ ಅಲ್ಲಿ ನಾವು ಗವರ್ಮೆಂಟ್ ಸರ್ವೆಂಟ್ ಆಗಿ ವಿ ಆರ್ ಆಲ್ ಲೈಕ್ 24/7 ಆನ್ ಸರ್ವಿಸ್. ನಮಗೆ ನಾವು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾವಾಗ್ಲೂ ಅದು ನಮ್ಗೆ ಕೆಲಸದಲ್ಲೇ ಇರ್ತೀವಿ, ಇದರಲ್ಲೇ ಇರ್ತೀವಿ ಸರ್. ಸೊ ಈ ತರ ಇನ್ಸಿಡೆಂಟ್ಸ್ ಗಳು ಆಗತ್ತೆ, ಬಟ್ ಧೈರ್ಯ ಗೆಡಬಾರ್ದು, ಮಾಡ್ಬೇಕು ಅಂತಾನೆ. ದಿಸ್ ಇಸ್ ವಾಟ್ ಲೈಕ್ ಐ ವಾಂಟ್. ಐ ಮೀನ್ ಎಲ್ರೂ ಹೀಗೆ ಮಾಡ್ತಾರೆ ಸರ್, ಎಲ್ರಿಗೂ ಧೈರ್ಯ ಇರುತ್ತೆ, ಹೀಗೆ ಇರ್ಬೇಕು ಅಂತ ನಾನು ಅಂದ್ರೆ ಐ ಜಸ್ಟ್ ವಿಶ್ ಸರ್.
ಈಗ ಅಮೃತಗೌಡ ಅವರೇ, ಈಗ ಪೊಲೀಸ್ ಏನಾದ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರ ಈಗ ಅರೆಸ್ಟ್ ಆಗಿದೆ ಅನ್ನೋ ಮಾಹಿತಿ ಹೊರಬಿದ್ದ ನಂತರ? ಇಲ್ಲ ಸರ್, ಅವ್ರು ನಮ್ಗಿನ್ನೂ ಏನು ಅಫಿಷಿಯಲಿ ಹೇಳಿಲ್ಲ. ನಮ್ಗೆ ನಿಮ್ ರಿಪೋರ್ಟರ್ ಇಂದಾನೇ ಫಸ್ಟ್ ಇನ್ಫಾರ್ಮೇಶನ್ ಗೊತ್ತಾಗಿತ್ತು ಸರ್. ಇನ್ವೆಸ್ಟಿಗೇಷನ್ ಹೇಗೆ ಮಾಡ್ತಾ ಇದ್ವಿ ಅನ್ನೋದ್ರ ಬಗ್ಗೆ ಏನಾದ್ರು ನಿಮಗೆ ಮಾಹಿತಿ ಕೊಡ್ತಾ ಇದ್ರಾ? ಇಲ್ಲ ಸರ್, ನಾನ್ ಕೇಳಿಲ್ಲ. ಐ ಥಾಟ್ ಲೈಕ್ ಅದು ಅವ್ರದ್ದು ಅಂದ್ರೆ ಕಾನ್ಫಿಡೆನ್ಶಿಯಲ್ ಇರತ್ತೆ, ಐ ಶುಡ್ ಅಂಡರ್ಸ್ಟ್ಯಾಂಡ್ ಅನ್ಕೊಂಡು ನಾನೇ ಕೇಳಲಿಲ್ಲ ಸರ್. ಯಾಕಂದ್ರೆ ನೀವು ಒಬ್ರು ಕಂಪ್ಲೇಂಟ್, ನೀವೇ ದೂರುದಾರರಾಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ 2 FIR ಆಗಿದೆ. ನೀವು ಕೊಟ್ಟಿರುವಂತ ಕಂಪ್ಲೇಂಟ್ ಆಧಾರದಲ್ಲಿ ಒಂದು FIR ಆಗಿರುವಂತ ಹಿನ್ನೆಲೆಯಲ್ಲಿ ನಿಮ್ಗೆ ಪ್ರತಿಯೊಂದು ಮಾಹಿತಿಯನ್ನ ಪೊಲೀಸ್ನವರು ಕೊಡಬೇಕಾಗುತ್ತೆ. ಕೆಲವೊಂದಷ್ಟು ಇನ್ಫಾರ್ಮೇಶನ್ ಅನ್ನ ನಿಮ್ಮೊಂದಿಗೆ ಹಂಚ್ಕೋಬೇಕಾಗುತ್ತೆ. ಹಾಗಾಗಿ ಪ್ರಶ್ನೆ ಕೇಳಿದ್ದೆ. ನಿಮ್ಮ ಹತ್ರ ಏನು ಹೇಳ್ಕೊಂಡಿರ್ಲಿಲ್ವಾ ಪೊಲೀಸರು? ನಾವು ತನಿಖೆ ಬೇರೆ ಬೇರೆ ಆಯಾಮದಲ್ಲಿ ಮಾಡ್ತಾ ಇದೀವಿ, ಈಗ ಮಂಗಳೂರಲ್ಲಿ ಕಾರ್ ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಒಂಚೂರು ಹಂಚ್ಕೊಂಡಿರ್ಲಿಲ್ವಾ? ಸರ್ ಆಕ್ಚುಲಿ ಅದನ್ನ ನಾನೇ ಕೇಳಿರ್ಲಿಲ್ಲ ಸರ್. ಅವರು ಪಾಪ ಅವ್ರ ಎಫರ್ಟ್ಸ್ ಹಾಕೋದ್ ನೋಡಿ ನನಗೆ ಐ ಕುಡ್ ಸಿ ದಟ್ ನಾನು ಹೋಗಿ ಐ ಡಿಂಟ್ ವಾಂಟೆಡ್ ಟು ಟ್ರಬಲ್ ದೆಮ್. ನಾನು ಅದಕ್ಕೆ ಮಾಡ್ತಾರೆ ಅಂತ ಗೊತ್ತಿತ್ತು ಸರ್, ಅದಕ್ಕೆ ನಾನು ಸುಮ್ನಾಗ್ಬಿಟ್ಟೆ. ನಾನೇನು ಕೇಳಿಲ್ಲ ಸರ್. ಐ ಕುಡ್ ಸೆನ್ಸ್ ದಟ್ ಸ್ಟ್ರೆಸ್ ಇನ್ ದೆಮ್, ಅದಕ್ಕೆ ನಾನೇನು ಕೇಳಿಲ್ಲ ಸರ್. ಕಡೆಯದಾಗಿ, ನೀವು ಕಂಪ್ಲೇಂಟ್ ಕೊಟ್ಮೇಲೆ ಯಾರು ನಿಮಗೆ ಫೋನ್ ಮಾಡಿದ್ರಾ? ವಾಪಸ್ ತಗೊಂಬಿಡಿ, ಕಂಪ್ಲೇಂಟ್ ಅಲ್ಲಿ ಯಾಕೆ ಕೊಟ್ಟಿದ್ದೀರಿ, ನಾವು ಇತ್ಯರ್ಥ ಮಾಡ್ತೀವಿ, ಮತ್ತೆ ಇನ್ನೊಮ್ಮೆ ಈ ತರ ಆಗದಂಗೆ ನೋಡ್ಕೋತೀವಿ ಅಂತ ಏನಾದ್ರು ಕರೆಗಳು ಬಂದಿತ್ವಾ ನಿಮ್ಗೆ? ಇಲ್ಲ ಸರ್. ಇಲ್ಲ. ಓಕೆ, ಥ್ಯಾಂಕ್ ಯು ಅಮೃತಗೌಡ ಅವರೇ, ಇಷ್ಟೊತ್ತರೆಗೂ ರಿಪಬ್ಲಿಕ್ ಜೊತೆಯಲ್ಲಿ ಮಾತಾಡಿದ